ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಆದಿಕಾಂಡ 12ನೇ ಅಧ್ಯಾಯ 1ರಲ್ಲಿ ನಾವು ನೋಡ್ತೇವೆ. ಆಗ ಕರ್ತನು ಅಬ್ರಹಾಮನಿಗೆ, ನೀನು ನಿನ್ನ ದೇಶದೊಳಗಿನಿಂದಲೂ ಬಂಧುಗಳಿಂದಲೂ ನಿನ್ನ ತಂದೆಯ ಮನೆಯಿಂದಲೂ ಹೊರಬಂದು ನಾನು ನಿನಗೆ ತೋರಿಸುವ ದೇಶಕ್ಕೆ ಹೋಗು. ಪ್ರಿಯರೇ, ಎರಡನ್ನ ಇಲ್ಲಿ ಗಮನಿಸಿ. ಒಂದು, ಕರ್ತನು ಹೇಳುವಂಥದ್ದು ಏನಪ್ಪ ಅಂದರೆ, ಒಂದು, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ನಿನ್ನ ಬಂಧು ಬಳಗವನ್ನು ಒಂದು. ಎರಡನೇದು, ತಂದೆಯ ಮನೆಯಿಂದಲೂ ಹೊರಗಡೆ ಬಂದು ಒಂದು ದೇಶ ಬಿಡುವುದು, ಬಂಧುಗಳನ್ನು ಬಿಡುವುದು, ಸ್ವದೇಶದ ಬಂಧು ಬಳಗವನ್ನು, ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ಹೋಗು ಎಂಬುದಾಗಿ ಕರ್ತನು ಅಬ್ರಹಾಮನಿಗೆ ಹೇಳ್ತಾನೆ. ಹಿಂದೊಂದು ದಿನ ಬಾಬೆಲ್ ನಿವಾಸಿಗಳಿಗೆ ಹಠತ್ತಾಗಿ ಆದಂತೆ ಅಬ್ರಹಾಮನಿಗೆ ಆ ವಿಚಾರ ತಟ್ಟನೆ ಒಳೆದು ಅವನು ಊರ್ ಪಟ್ಟಣದಲ್ಲಿ ನಾನು ಸಾಕಷ್ಟು ಸಮಯ ಜೀವಿಸಿದ್ದೇನೆ ಅಂತ ಅನಿಸ್ತಾ ಇದೆ, ನಾನು ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಏನಾದರೂ ನೋಡ್ತೇನೆ ಎಂಬುದಾಗಿ ಅವನು ಹೇಳಲಿಲ್ಲ. ಬದಲಿಗೆ ದೇವರ ಆದೇಶದಿಂದಲೇ ಅವನ ಸ್ಥಳಾಂತರ ನಡೆಯಿತು. ಪ್ರಿಯರೇ, ಅವನ ಸ್ಥಳಾಂತರ ಕರ್ತನ ಆದೇಶದಿಂದ ನಡೆಯಿತು. ಅಬ್ರಹಾಮನಿಗೆ ಆಗ 75 ವಯಸ್ಸಾಗಿತ್ತು. ದೇವರ ಮಾತನ್ನು ಕೇಳಲು ಅಬ್ರಹಾಮನು 75 ವರ್ಷಗಳ ಕಾಲ ಕಾಯಬೇಕಾಯಿತು. ಅಲ್ಲಿ ಕಾಯಬೇಕಾದರೂ ಸರಿಯೇ, ಆಮೇಲೆ ಬೇರೆ ಬೇರೆ ಸ್ಥಳಕ್ಕೆ ಹೋಗುವುದು ಒಳ್ಳೆಯದು. ಮೋಶೆ ಕುರುಬನಾಗಿ 40 ವರ್ಷ ಕಾದಿದ್ದು ದೇವರು ಅವನಿಗೆ ತಿಳಿಸಿದ ಬೇರೆ ಜಾಗಕ್ಕೆ ಹೋದನು. ಅಲ್ಲಿ ಅವನು ಏನು ಸಾಧಿಸಿದನೆಂದು ನೋಡಿ. ನಾವು 75 ವರ್ಷನೋ 85 ವರ್ಷನೋ ಕಾಯುವುದು ಕಡ್ಡಾಯವೆಂಬುದಾಗಿ ನಾನು ಹೇಳ್ತಾ ಇಲ್ಲ. ನಮ್ಮ ಮಾತಿನ ಸಾರಾಂಶ, ನಾವು ದೇವರ ಸ್ವರಕ್ಕಾಗಿ ಕಾದು ಆಮೇಲೆ ಮುಂದೆ ಸಾಗಬೇಕು. ನಾವು ಕರ್ತನ ಸ್ವರ, ಆ ಕರ್ತನ ಸ್ವರವನ್ನು ಕಾದು ಆ ಸ್ವರವನ್ನು ಹೊಂದಿಕೊಂಡು ನಾವು ಮುಂದೆ ಹೋದರೆ ನಮಗೆ ಹೇರಳವಾದಂಥ ಆಶೀರ್ವಾದಗಳು ಬರ್ತವೆ. ದೇವರು ಕಲಿಸುವಂಥ ಆ ಪಾಠಗಳಿಗೆ, ದೇವರು ನಮ್ಮ ಜೀವಿತ ಮಾಡತಕ್ಕಂಥ ಮಹೋಪಕಾರಗಳಿಗೆ ನಾವು ಕೃತಜ್ಞತೆಯುಳ್ಳವರಾಗಬೇಕು, ಕೃತಜ್ಞರಾಗಬೇಕು. ಮನುಷ್ಯನು ನೀನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ದೇವರು ನಿನ್ನ ಸಂಗಡ ಇದ್ದಾಗ, ಕರ್ತನು ನಿನ್ನ ಸಂಗಡ ವ್ಯಾಜ್ಯ ಮಾಡುವಾಗ ಮನುಷ್ಯನು ಯಾರು ಏನನ್ನೂ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಪ್ರೇರೆ, ಏನು ಮಾಡುವುದಕ್ಕಾಗಲ್ಲ. ಅಬ್ರಹಾಮನಿಗೆ ದೇವರು ಹೇಳಿದರು, ಹೋಗು ಎಂಬುದಾಗಿ. ದೇವರ ಧ್ವನಿಗಾಗಿ ಕಾಯ್ತೇವೆ. ನಾವು ಮಾನವರ ಅಭಿಪ್ರಾಯದಂತೆ ನಡೆದರೆ ವಿಪತ್ತಿಗೆ ಸಿಕ್ಕಾಕ್ಕೊಳ್ತೇವೆ. ನಾವು ಕರ್ತನ ಸ್ವರವನ್ನು ಆಲಿಸುವವರಾಗಬೇಕು. ಅಬ್ರಹಾಮನ ಜೀವಿತವನ್ನು ನೋಡಿ ದೇವರು ಮೋಶೆಗೆ ಹೋಗು ಅಂದಾಗ ಮೋಶೆ ಹೋಗ್ತಾನೆ. ದೇವರು ಪೌಲನಿಗೆ ಹೋಗು ಎಂಬುದಾಗಿ ಹೇಳಿದಾಗ ಅವನು ಹೋಗ್ತಾನೆ. ಅಬ್ರಹಾಮ್, ಮೋಶೆ, ಪೌಲನಿಗೆ ಈ ಮೂವರಿಗೂ ದೇವರು ಹೋಗು, ಹೊರಡು ಎಂಬುದಾಗಿ ಹೇಳುವುದನ್ನು ನಾವು ಮೇಲ್ನೋಟಕ್ಕೆ ಗ್ರಹಿಸ್ತೇವೆ. ನಮ್ಮ ಜೀವಿತದಲ್ಲಿ ಒಂದಷ್ಟು ಕಾರ್ಯ ಸಾಧನೆ ಮಾಡಿದಾಗ ಕರ್ತನು ನಮ್ಮೊಟ್ಟಿಗೆ ಮಾತಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ನಿಜವಾಗಲೂ ಕರ್ತನಿಗಾಗಿ ಸೇವೆ ಮಾಡಬೇಕು. ಸುವಾರ್ತೆಯ ರಾಜ್ಯವನ್ನು ಕಟ್ಟುವುದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಕೆಲಸದ ಜೊತೆ ಅವಕಾಶ ಸಿಕ್ಕಿದಾಗ ಸುವಾರ್ತೆಯನ್ನು ನಾವು ಸಾರೋಣ. ಕರ್ತನು ಆಶೀರ್ವದಿಸ್ತಾನೆ, ಕರ್ತನು ಬಲಪಡಿಸ್ತಾನೆ. ಅಬ್ರಹಾಮನಿಗೆ ಕೊಟ್ಟಂಥ ವಾಗ್ದಾನಗಳು ಎಲ್ಲವೂ ಕರ್ತನು ನೆರವೇರಿಸ್ತಾನೆ. ಮೋಶೆಗೆ ಕರ್ತನು ಕೊಟ್ಟಂಥ ವಾಗ್ದಾನಗಳು ನೆರವೇರಲ್ಪಡ್ತವೆ. ಪೌಲನಿಗೆ ಕರ್ತನು ಕೊಟ್ಟಂಥ ವಾಗ್ದಾನಗಳು ನೆರವೇರುತ್ತವೆ. ಇವತ್ತು ಕರ್ತನು ನಮ್ಮನ್ನು
ನಮಗೆ ಕೊಟ್ಟಂಥ ವಾಗ್ದಾನಗಳು ನೆರವೇರಿಸಲಿ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ನೀವು ಕೊಟ್ಟಂಥ ವಾಗ್ದಾನಗಳನ್ನು ಹೊಂದ್ಕೊಳ್ತೇವೆ ಸ್ವಾಮಿ, ರಿಸೀವ್ ಮಾಡ್ಕೊಳ್ತೇವೆ ಸ್ವಾಮಿ. ನಮ್ಮ ಜೀವಿತದಲ್ಲಿ ಆ ವಾಗ್ದಾನಗಳು ನಡೆಯಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ವಾಗ್ದಾನಗಳು ನಡೆಯಲಿ ಸ್ವಾಮಿ. ನಿಮ್ಮ ರಕ್ತ ನಮ್ಮ ಮೇಲೆ ಚೆಲ್ಲಲ್ಪಟ್ಟಿದ್ದಕ್ಕಾಗಿ ಸ್ತೋತ್ರ, ಸುಖ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಬಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ.